ನಾವು ಏನು ಇಲ್ಲಿ ಏನು ಇದು ಮಾಡ್ತಾ ಇದೀವೋ ಅದು ನಮಗೆ ಗೊತ್ತು. ನಮ್ಮೂರಿನ ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ, ಹೆಣ್ಣು ಮಕ್ಕಳ ಬಗ್ಗೆ ಚೀಪಾಗಿ ಮಾತಾಡೋದಾಗ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ. ನೀನು ರಾಜಕೀಯದ ಬಗ್ಗೆ ಮಾತ್ರ ಮಾತಾಡಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಯಾರು ಇಲ್ಲಿ ಸುಮ್ಮನೆ ಇದು ಮಾಡಲ್ಲ. ನೀನು ಹೆಣ್ಣು ಮಕ್ಕಳ ಬಗ್ಗೆ ಫಸ್ಟು ಸರಿಯಾಗಿ ಮಾತಾಡೋದು ಕಲಿ. ನಿಮ್ಮ ಮಕ್ಕಳಿದೆ, ಹೆಣ್ಮಕ್ಳು ಒಬ್ಬೊಬ್ರೆ ಹೋಗ್ಬೇಕು ಅಂತ ಹೇಳಿದೆಯಲ್ಲ, ಹಂಗಾದ್ರೆ ನಿಮ್ಮ ಅಮ್ಮನೂ ಎಣ್ಣೆ, ನಿಮ್ಮ ಅತ್ತಿಗೆನೂ ಎಣ್ಣೆ, ನಿನ್ನ ಹೆಂಡತಿನೂ ಎಣ್ಣೆ. ಫಸ್ಟ್ ಅದು ಮೈಂಡಲ್ಲಿ ಇಟ್ಕೋ. ನಿನಗೂ 2 ಮಕ್ಕಳು, ಹೆಣ್ಮಕ್ಳು ತಂದೆ ನೀನು. ಫಸ್ಟ್ ಅದು ಮೈಂಡಲ್ಲಿ ಇಟ್ಕೊಂಡು ಏನು ಮಾತಾಡ್ತಾ ಇದೀಯ ಅನ್ನೋದನ್ನ ಗಮನ ಇಟ್ಕೊಂಡು ಮಾತಾಡು. ಹೆಣ್ಣು ಮಕ್ಕಳು ಸುದ್ದಿಗೆ ಮಾತ್ರ ಬಂದ್ರೆ ಈ ಸತಿ ಹೆಣ್ಣು ಮಕ್ಕಳೇ ನಿನ್ ಮೇಲೆ ರೊಚ್ಚಿಗೆ ಹೇಳ್ತಾರೆ. ಇದಂತೂ ನಿಜ. ನಮಸ್ತೆ, ನಾನು ಬೆಂಡಗಾನಹಳ್ಳಿ B.R. ರಾಜೇಶ್ವರಿ ಅಂತ. ನಾನು ಈ ಊರಿನಲ್ಲಿ ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಈ ಊರಿನ ಹೆಣ್ಣು ಮಗಳು. ನಾನು 52 ವರ್ಷದಿಂದ ಇದೇ ಊರಲ್ಲಿ ಹುಟ್ಟಿ ಇಲ್ಲೇ ಜೀವನನೂ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ದಂಗೆ ಅವರು ಹೆಣ್ಣು ಮಕ್ಕಳನ್ನ ಯಾವುದೇ ರೀತಿಯಾಗಿ ಕೆಟ್ಟದಾಗಿ ನೋಡಿಲ್ಲ, ಇವತ್ತಿಗೂ ನೋಡೋದು ಇಲ್ಲ. ಸ್ವಂತ ತಂಗಿಯವ್ರ ಥರ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದಾರೆ. ಬೇಕಾದಷ್ಟು ನಮಗೆ ಸಹಾಯನೂ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಕಷ್ಟ ಅನ್ಬೋದೇ ಬೇಕಾದ ಸಹಾಯನೂ ಮಾಡಿದ್ದಾರೆ. ಸತೀಶ್ ಗೌಡ್ರ ಆಗ್ಬೋದು, ಶೇಖರಣ್ಣರ ಆಗಿರ್ಬೋದು, ಅವ್ರ ಇಡೀ ಕುಟುಂಬನೇ ಅಷ್ಟೇನೆ. ನಾವು ಏನೇ ಸಮಸ್ಯೆ ಅಂತ ಹೋದ್ರು ಅದಕ್ಕೆ ತಕ್ಷಣ ಕರೆಸಿ, ಗಂಡು ಮಕ್ಳಿದ್ರೆ ಆಚೆ ಬಿಟ್ಟು ಒಳಗಡೆ ನಮ್ಮನ್ನು ಕರ್ಕೊಂಡೋಗಿ ಏನಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿ ನಮಗೆ ಸಮಸ್ಯೆನ ಪರಿಹಾರ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಸಹ ಈ ಹಳ್ಳಿ ಒಳಗಿಲ್ಲ. ಅವ್ರು ಗಣೇಶ್ ಅವ್ರು ಹೇಳಿದಾರಲ್ಲ, ಯಾವುದೇ ರೀತಿಯಾಗಿ ಅವರು ದಿನಕ್ಕೂ ಒಂದೊಂದು ಹೆಣ್ಣು ಮಗುನ್ ಬರಬೇಕು ಅಂತ ಹೇಳ್ತಿದ್ರಲ್ಲ, ಅಲ್ಲಕ್ಕೆ ಅವ್ರ ಹೆಂಡತಿನೂ ಕಲಿಸಿರ್ಬೇಕು. ಹಂಗಾದ್ರೆ ಅವತ್ತು ಆ ರೀತಿಯಾಗಂತ ಯಾವುದೇ ರೀತಿಯಾದಂಥ ಕೆಟ್ಟ ಭಾವನೆಗಳು ಅವರಲ್ಲಿಲ್ಲ, ಆ ರೀತಿ ನಡೆದೂ ಇಲ್ಲ. ನಾನು 52 ವರ್ಷ ಈ ಊರಲ್ಲಿ ಜೀವನ ಮಾಡಿರೋದು ಸರ್. ನಾನು ಮದುವೆಯಾಗೆ ಹೋದ್ರು ನಾನು ಈ ಊರು ಬಿಟ್ಟು ಅಂಗನವಾಡಿ ಕೆಲಸ ಬಿಟ್ಟು ನಾನು ಬೇರೆ ಕಡೆ ಹೋಗಿಲ್ಲ, ಇಲ್ಲೇ ವಾಸ ಮಾಡ್ತಾ ಇದ್ದೀನಿ. ಮತ್ತೆ ಎಲೆಕ್ಷನ್ ವಿಚಾರವಾಗಿ ಬಂದರೆ, ನಾನು ಬೆಳಗ್ಗೆ 6:30ಯಿಂದ ಸಂಜೆ ಬೂತ್ ಹೋಗೋ ತನಕ ನಾನು ಬೂತಲ್ಲೇ ಇದ್ದೆ. ಯಾವುದೇ ಅಹಿತರ ಘಟನೆ ನಡೆದಿಲ್ಲ. ಆದರೆ ನನ್ನನ್ನು ಕರೆದು ಮತ್ತೆ 85+ ಯಾಕೆ ಮಾಡಿಲ್ಲ, 1 ತಿಂಗಳ ಮುಂಚೆನೆ ರಿಪೋರ್ಟ್ಸ್ ಮಾಡಬೇಕಾಗಿತ್ತು, ಮತ್ತೆ PWO ಯಾಕೆ ಕೊಟ್ಟಿಲ್ಲ, ನಮಗೆ ಗೈಡ್ಲೈನ್ಸ್ ಏನು ಬಂದಿರುತ್ತೋ, ಎಷ್ಟು ಜನ 85+ ಬಂದಿರುತ್ತೋ, PWO ಬಂದಿರುತ್ತೋ, ನಾವು ಹೌಸ್ ವಿಸಿಟ್ ಮಾಡಿದ್ದೀವಿ. ನಮ್ಮ ಮೇಲೆ ಸೆಕ್ಟರ್ ಆಫೀಸರ್ ಇರ್ತಾರೆ, ಒಬ್ಬ ಸೆಕ್ರೆಟರಿ ಇರ್ತಾರೆ, ಅವರು ಅದು ಅಬ್ಸರ್ವೇಷನ್ನು ಮಾಡಿರ್ತಾರೆ. ನಮ್ಮ ಮೊಬೈಲ್ಗೆ ಅದು ಡೀಟೇಲ್ಸ್ ಬಂದಿರುತ್ತೆ. ನಾವು ಅಷ್ಟು ಜನನ ಮಾಡಿರ್ತೀವಿ. ಮತ್ತೆ ಮನೆಗೆ ಹೋದಾಗ ಅವರು ನಾವು ಮನೇಲೆ ಹಾಕ್ಸ್ತೀವಿ ಅಂತ ಒಬ್ರು ಅಂದಾಗ, ಮಿಕ್ಕದವ್ರೆ ನಾವು ಬೂತ್ಗೆ ಬಂದು ಹಾಕ್ತೀವಿ ಅಂದಾಗ ನಾವೇನು ಮಾಡೋಕ್ಕಲ್ಲ, ಅವ್ರು ಬೂತ್ಗೆ ಕೊಡ್ಬೇಕಾಗ್ತೈತೆ. 4-5 ಸತಿ ಇದ್ರ ಬಗ್ಗೆ ಕರೆದು, ನೀನೇಕ್ ಮಾಡಿಲ್ಲ, ನನ್ನನ್ನೇ ಏಕವಚನದಾಗ ಮಾಡೋದು, ಮತ್ತೆ ಬೇಕಾದಷ್ಟು ಗಲಾಟೆ ಮಾಡ್ದ. ನಾನು CC ಕ್ಯಾಮ್ರಾ ತೆಗಿಸ್ತೀನಿ, ಹಂಗೆ ಮಾಡಿಸ್ತೀನಿ, ಹಿಂಗೆ ಮಾಡಿಸ್ತೀನಿ ಅಂತೆಲ್ಲ ಹೇಳ್ದ. ನಾನು ಹೇಳಿದೆ, ಅದಕ್ಕೆ ಆಯಿತು, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ, ನೀವೇನು ಬೇಕಾ ಮಾಡ್ಕೊ ಹೋಗಪ್ಪ, ನಂದೇನೈತೆ, ನನ್ನ ಕೆಲಸ ನಾನು ಮಾಡಿದ್ದೀನಿ, ಪಕ್ಕ ಮಾಡಿದ್ದೀನಿ ಅಂತ ಹೇಳಿದೆ. ಯಾರು ಅವರ ಹೆಂಡ್ತಿನೂ ಎಳೆದ್ಲಾಗ್ಲಿಲ್ಲ, ಅವನ್ನೂ ಒಡ್ಲಿಲ್ಲ, ಯಾರೂ ಬಂದಿರಲಿಲ್ಲ. ಪೊಲೀಸ್ ಇತ್ತು ಮಾಮೂಲಿ. ಅಲ್ಲಿ ಸ್ವಲ್ಪ ಈ ಊರಲ್ಲಿ ಹಿಂಗೆ ತಲಾಟೆ ಮಾಡ್ತಾರೆ, ಅವ್ನು ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ಪೊಲೀಸ್ ಇತ್ತು ನಿಜ. ಯಾವುದೇ ಅಹಿತರ ಘಟನೆ ನಡೆದಿಲ್ಲ, ಏನೂ ಆಗಿಲ್ಲ. ಈ ಊರಲ್ಲಿ ಯಾವುದೇ ಅನಾನುಕೂಲ ಇಲ್ಲ. ನಾವು ನೆಮ್ಮದಿಗೆ ಜೀವನ ಮಾಡ್ತಾ ಇದ್ದೀವಿ. ನನ್ನ ಮಗಳ ಎಜುಕೇಷನ್ಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇವರು. ಹಣ ನನಗೆ ಕಷ್ಟ ಇದೆ, ನನಗೆ ಕೊಡೋಣ ಅಂತ ತಕ್ಷಣ ದುಡ್ಡು ಕೊಟ್ಟಿದ್ದಾರೆ ಸತೀಶ್ ಅಣ್ಣವರು. ಇವರಲ್ಲಿ ಯಾವುದೇ ಡೆತ್ ಆದರೆ ಬಡವರಿಗೆ ಫಸ್ಟ್ ಹೋಗಿ ಆಯಣ್ಣನ ಯಾರ ಹಾಕ್ತಾರೆ, ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಕಾರ್ ಕಳಿಸ್ತಾರೆ, ದುಡ್ಡು ಕೊಡ್ತಾರೆ, ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ, ಅವರು ಹೋಗಿ ನೋಡ್ಕೊಂಬರ್ತಾರೆ. ಒಂದು ಅಕಸ್ಮಾತ್ ಡೆತ್ ಆಯ್ತು ಅಂದ್ರೆ ಅವ್ರಿಗೆ ಎಣ್ಣೆಗೆ ಮಾಡಕ್ ದುಡ್ಡಿಲ್ಲ ಅಂದ್ರೆ ಕೊಡ್ತಾರೆ, ತಿಥಿಗೆ ದುಡ್ಡು ಕೊಡ್ತಾರೆ. ಇಷ್ಟೆಲ್ಲ ಅನುಕೂಲ ಮಾಡ್ಕೊಡೋರು. ಅವ್ರು ಯಾಕೆ ಊರಲ್ಲಿ ಹೆಣ್ಮಕ್ಳನ್ನ ಆ ರೀತಿಯಾಗಿ ನೋಡ್ತಾರೆ? ಯಾವುದೇ ಕಾರಣಕ್ಕೂ ನೋಡಿಲ್ಲ, ಏನು ತೊಂದರೆನೂ ಕೊಟ್ಟಿಲ್ಲ. ಅವ್ನು ಹೇಳ್ತಾ ಇರೋದೆಲ್ಲ ಹಸಿ ಸುಳ್ಳು, ಎಲ್ಲ ಸುಳ್ಳು ಸರ್. ಅವ್ನ ಹೆಂಡತಿನ ಟಚ್ ಸಹಿತ ಯಾರೂ ಮಾಡಿಲ್ಲ. ನಾನು ಅಲ್ಲೇ ಇದ್ದೆ 7 ಗಂಟೆ ತನಕ, 7:30 ಬೂತ್ ಹೋಗೋ ತನಕ ನಾನು ಬೂತ್ ಬಸ್ಸಲ್ಲೇ ಹೋಗಿದ್ದು ಕೂಡ. ಅಂದ ತನಕ ನಾನು ಅಲ್ಲೇ ಇದ್ದೆ. ಯಾವುದೇ ಅಹಿತರ ಘಟನೆ ನಡೆದಿಲ್ಲ ಅಂತ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು 30 ವರ್ಷ ಆಯಿತು ನನ್ನ ಮದುವೆ ಆಗಿ ಈ ಊರಿಗೆ ಬಂದು. ಇದುವರೆಗೂ ನಮ್ಮ ಊರಲ್ಲಿ ನಾವು ಹೆಣ್ಮಕ್ಳಿಗೆ ತೊಂದರೆ ಆಗಲಿ, ಒಂದು ಅನಾನುಕೂಲ ಆಗಲಿ, ಈ ರೀತಿ ಕಾಣ್ತಾರೆ, ಆ ರೀತಿ ಕಾಣ್ತಾರೆ, ಇವ್ರ ಹತ್ರ ಕೆಟ್ಟ ಭಾವನೆಗಳು ಇದೆ. ಗೌಡ್ರಗಳ ಹತ್ರ ಅವರು ಸ್ಥಾನ ಬೇರೆನೇ ಇರ್ಬೋದು, ಆದರೆ ನಮ್ಮ ಕೀಳು ಜಾತಿ ಅಂತನೋ ಇಲ್ಲ ಮೇಲು ಜಾತಿ ಅಂತನೋ ಅವ್ರ ಜಾತಿ ಭೇದ ನೋಡೋದಿಲ್ಲ. ಅವ್ರಿಗೆ ಕಷ್ಟ ಸುಖ ಅನ್ನೋದು ಅವ್ರಿಗೆ ಯಾರಾದರೂ ಕಿವಿಗೆ ಹಾಕಿದ್ರೆ ಸಾಕು, ಅವ್ರಿಗೆ ಕಷ್ಟ ಸುಖ ಅನುಕೂಲ ಮಾಡಿಕೊಡ್ತಾರೆ. ಅವರು ಏನಕ್ಕೆ ಆಗಲಿ, ಒಂದು ವಿದ್ಯಾಭ್ಯಾಸದಿಂದ ಆಗಲಿ, ಒಂದು ಸ್ಕೂಲ್ದಿಂದ ಆಗಲಿ, ಒಂದು ಹಾಸ್ಟೆಲ್ ತಾವನಿಂದ ಇರೋದು, ನೀರಿನ ಸಮಸ್ಯೆಗಳಿಂದ ಇರೋದು, ಏನಕ್ಕೂ ತೊಂದರೆ ಇಲ್ಲ ಸರ್ ನಮ್ಮೂರಲ್ಲಿ ಬೆಂಡಗಾನಹಳ್ಳಿಯಲ್ಲಿ. ಇದುವರೆಗೂ ನಾವು ಎಷ್ಟೋ ಸಲ ನಾವು ಪಂಚಾಯತಿಯಲ್ಲಿ ನಾವು ಮೀಟಿಂಗ್ ಕೂತ್ಕೊಂಡಾಗ ಸಹ, ಅಣ್ಣ ಈ ಥರ ಇದೆ, ಈ ಥರ ಸಮಸ್ಯೆ ಇದೆ ಅಂತ, ಆಯ್ತಮ್ಮ ಮಾಡ್ಕೊಡ್ತೀವಿ.
ಇಷ್ಟೇ ಸರ್ ಅವ್ರ ಬಾಯಲ್ಲಿ ಬರೋದು, ಇನ್ನೇನು ಬರೋದು. ಆಯ್ತಮ್ಮ ಮಾಡ್ಕೊಡ್ತೀವಿ ನೋಡಿ. ಆ ರೀತಿ ಆ ಕೆಲಸಗಳು ಹಂಗೆ ಮಾಡಿಕೊಟ್ಟಿದ್ದಾರೆ ಸರ್. ಅಂಥದ್ರಲ್ಲಿ ಈ ಥರ ಸುಳ್ಳು ಆಪಾದನೆಗಳು ಅಂದರೆ ಏನು ಸರ್ ಇದು? ಹಾಂ, ಚೆನ್ನಾಗಿರೋದು ನೋಡಿ ಹೊಟ್ಟೆ ಊರಿನ ಅವ್ರಿಗೆ ಈ ಊರಲ್ಲಿ ಇಲ್ಲದೆ ಇರೋರ್ಗೆ ಏನಕ್ಕೆ ಸರ್ ಅನುಕೂಲಗಳು ಬೇಕು ಅವ್ರಿಗೆ? ಎಲ್ಲೋ ಇರೋ ಊರಲ್ಲಿ ಇರೋರಿಗೆ, ಊರಲ್ಲಿ ಇರೋರನ್ನ ಬಿಟ್ಬಿಟ್ಟು ಎಲ್ಲೋ ಇರೋರಿಗೆ ಅವ್ರಿಗೆ ಅನುಕೂಲ ಮಾಡ್ಕೊಡೋಕ್ಕಾಗುತ್ತಾ? ಊರಲ್ಲಿ ಇದು ಕೇಳಿ ಇಂಥ ಅನುಕೂಲ ಬೇಕು ಅಂತ ಅವತ್ತು ಮಾಡ್ಕೊಡಿಲ್ಲ ಅಂತಂದ್ರೆ ಅವತ್ತು ನಾವು ನೋಡ್ಕೋಬೋದಲ್ಲ. ಅವತ್ತಿಗೂ ಕಂಪ್ಲೇಂಟ್ ಕೊಡಲಿ, ಅವತ್ತು ನಮ್ಗೆ ಈ ರೀತಿ ಮಾಡ್ತಿದ್ರಲ್ಲಣ್ಣ ಅಂತ ಕೇಳಲಿ, ಅದಕ್ಕೆ ತಲೆ ಹೋಗ್ಬೋದಲ್ಲ. ಏನು ಇಲ್ದ್ರೇನೇನೆ ಎಲ್ಲೋ ಇದ್ದು ನಿನಗೆ ಊರಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಯಾರು ಹೇಳ್ತಿದಾರೆ ನಿನಗೆ? ನೀನು ಇಟ್ಕೊಂಡಿರೋ ಹೆಸರುಗಾದ್ರೂ ಒಂದು ಮರ್ಯಾದೆ ಬೇಡವಾ? ಗಣೇಶ ಅಂತ ಇಟ್ಕೊಂಡಿದೀಯಲ್ಲ, ಆ ಹೆಸರುಕಾರ ಅದು ಒಂದು ಗೌರವ ಬೇಡವಾ? ದೇವರ ಹೆಸರು ಇಟ್ಕೊಂಡು ಹಾಂ, ಇವೆಲ್ಲ ಸುಳ್ಳು ಆಪಾದನೆಗಳು ಸರ್ ಇವೆಲ್ಲ. ನಾನು ಈ ಊರು ಸೊಸೆ ಸರ್, ನಾನು ಸೊಸೆ. ಇವಾಗ ಅವ್ರ ಮನೆಗೆ ಹೋದ್ರೆ, ಅಣ್ಣವ್ರ ಮನೆಗೆ ಹೋದ್ರೆ ನಾವು ಹೆಣ್ಮಕ್ಳ ಥರ ಮನೆಯೆಲ್ಲ ಓಡಾಡ್ಕೊಂಡು ಬರ್ತೀವಿ ನಾವು. ಅಷ್ಟೇ ಗೌರವ, ಅಷ್ಟೇ ಒಂದು ಮರ್ಯಾದೆ ಕೊಡ್ತಾರೆ ಸರ್ ನಮಗೆ. ಅಂತ ಇದರಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ, ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂತಂದ್ರೆ ಏನು ಅರ್ಥ ಇದು? ಅವ್ರಿಗೆ ಹೆಣ್ಮಕ್ಳಿಗೆ ಈ ತೊಂದರೆಗಳಾಗಿದೆಯಾ? ಯಾರಾದರೂ ಇದುವರೆಗೂ ನನ್ನ ಮದುವೆ ಆದ ಕಾಲದಾಗಿಂದ ಇದುವರೆಗೂ ನನ್ನ ಕಿವಿಗೆ ಇದುವರೆಗೂ ಬಿದ್ದಿಲ್ಲ ಸರ್. 30 ವರ್ಷ 32 ವರ್ಷ ಆಯಿತು ನನಗೆ ಬಂದು. ಈಗ ನಮ್ಮ ಮಕ್ಕಳು ಅವ್ರ ಮನೆಯಲ್ಲಿ ಒಬ್ಬ ಅಣ್ಣ ತಮ್ಮದ್ರು ಮಕ್ಕಳ ಥರ ಬೆಳೀತಾ ಇದ್ದಾರೆ, ಓಡಾಡ್ಕೊಂಬರ್ತಾರೆ ಅವ್ರ ಜೊತೆಲ್ಲೇ ಹೋಗಿ. ಈಗ ಒಂದು ಜಾತಿ ಭೇದ ಇಲ್ಲ. ಮನೆ ತಗೊಂಡು ಬನ್ನಿ 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 ಒಳಗೆ ಬನ್ನಿ ಅಂತೇಳಿ ಕೂರಿಸಿ ಅವ್ರನ್ನ ಮರ್ಯಾದೆ ಕೊಟ್ಟು ಒಂದು ಹಾಲು ಕೊಟ್ಟು ಕಳಿಸ್ತಾರೆ. ಅವ್ರ ಮನೇಲಿ ಹೆಂಗಸರುಗಳು ಅಷ್ಟೇ, ಗಂಡಸರು ಅಷ್ಟೇನೆ. ಒಂದು ಇವಾಗ MLA ಅವರು ಇವರು ಶರತ್ ಅಣ್ಣವರು ಅಷ್ಟೇ, ಯಾವುದೋ ಒಂದು ಸಂಘದ ಲೋನ್ ಆಗಬೇಕಾಗಿತ್ತು. ಅವರು ಮೇಡಮ್ ಬಂದು ಇದು ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಅವರು ಮೇಡಮ್ನವ್ರು ಈ ಥರ MLA ಹತ್ರ ಹೋಗಿ ಮಾತಾಡ್ಬೇಕು ನಾವು, ಅವರು ಇದು ಮಾಡಿದ್ರೇನೆ ನಾವು ಮುಂದಕ್ಕೆ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಬಾ ಹೋಗೋಣ ನಡಿ ಅಂತ. ಅವತ್ತು ತುಂಬ ಚೆನ್ನಾಗಿತ್ತು. ಅಣ್ಣ ಈ ಥರ ಹಿಂಗೈತೆ ಅವರು ಹೇಳಿದ್ರು. ಅವರು ಇವರು ಡ್ರೈವರ್ ಯಾರೋ ಇದ್ರು, ಅಣ್ಣ ಈ ಥರ ಮೇಡಮ್ ಬಂದಿದ್ದಾರೆ, ಫಸ್ಟು ಅವ್ರನ್ನ ಕರೀರಪ್ಪ ಅಂತೇಳಿ ಕರೆಸ್ಬಿಟ್ಟು ಒಳಗಡೆ ಕರೆಸ್ಬಿಟ್ಟು ಏನಮ್ಮ ಸಮಸ್ಯೆ ಅಣ್ಣ ಈ ಥರ ಯಾವುದೋ ಲೋನ್ ಆಗಬೇಕಾಗಿ. ಹಾಗೆ ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಯಾಕಪ್ಪ ಇಷ್ಟು ಲೇಟ್ ಮಾಡ್ತಾಯಿದ್ದೀರಿ, ಮಾಡಿಕೊಡ್ರಿ ಸರ್. ವಾರಕ್ಕೆ 2 ಲಕ್ಷ ರೂಪಾಯಿ ಇದು ಲೋನ್ ಮಾಡಿಕೊಟ್ಟಿದ್ದಾರೆ. ಇವಾಗ ಅವರು ಸಂಘದವರು ನೆನೆಸ್ಕೊಂತಾರೆ ಸರ್. ಅವರು ಎಷ್ಟೋ ಲೇಟ್ ಆಗಿದ್ದು ಲೋನ್ಗಳೆಲ್ಲ ನಮ್ಗೆ ಇದು ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ ನಮ್ಮ MLA ಅವರು ಅಂತ ಶರತ್ ಅಣ್ಣವರು. ಅಷ್ಟೇ ಗೌರವ ಸರ್, ಅಷ್ಟೇ ಮರ್ಯಾದೆ ಕೊಡ್ತಾರೆ. ಸಂಘಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ರಮ್ಮ, ಚೆನ್ನಾಗಿ ಇದು ಮಾಡ್ಕೊಳ್ರಮ್ಮ, ಹೋಗ್ರಮ್ಮ, ಅನುಕೂಲ ಪಡ್ಕೊಳ್ರಮ್ಮ, ಸಂಘಗಳಿಂದ ನಿಮ್ಗೆ ಇದು ಗೌರ್ಮೆಂಟಿಂದ ಏನೇನು ಅನುಕೂಲಗಳು ಬರುತ್ತೆ ಅವೆಲ್ಲ ಪಡ್ಕೊಳ್ರಮ್ಮ ಅಂತ ಹೇಳ್ಕೊಟ್ಟು ಹೋಗ್ತಾರೆ. ಈ ಥರ ಸುಳ್ಳು ಆಪಾದನೆಗಳು